ದಿವ್ಯ ವಿದ್ಯಾಭ್ಯಾಸ ಮಾಡುವಾಗಲೇ ಒಬ್ಬ ಅನಕ್ಷರಸ್ಥರನ್ನು ಮದುವೆಯಾಗಿದ್ದಳು. ನಿಜ ಹೇಳಬೇಕೆಂದರೆ ಅವಳಿಗೆ ಒಬ್ಬ ವಿದ್ಯಾವಂತ ಮತ್ತು ಒಬ್ಬ ಒಳ್ಳೆ ಸಂಪಾದನೆ ಮಾಡುವ ಹುಡುಗನನ್ನು ಮದುವೆಯಾಗಬೇಕೆಂಬ ಆಸೆ ಇತ್ತು. ಆದರೆ ಮನೆಯವರ ಕೆಲವು ಬಲವಂತಗಳಿಂದ ಚಂದನ್ ಎಂಬ ಹುಡುಗನನ್ನು ಮದುವೆಯಾಗಿದ್ದಳು. ಅವನ ಕೆಲಸ ಅಷ್ಟೇನು ಚೆನ್ನಾಗಿರಲಿಲ್ಲ. ಆಗ ದಿವ್ಯ ದೇವರಲ್ಲಿ ಚಂದನ್ ಸಾಯಲಿ ಅಥವಾ ಅವನಿಂದ ನನ್ನನ್ನು ದೂರ ಮಾಡಲಿ ಎಂದು ಪ್ರತಿದಿನ ದೇವರಲ್ಲಿ ಅಳುತ್ತಾ ಬೇಡಿಕೊಳ್ಳುತ್ತಿದ್ದಳು. ದಿವ್ಯ ಸಂಪೂರ್ಣವಾಗಿ ಹುಚ್ಚಳಾಗಿದ್ದಳು ಮತ್ತು ಅವಳಿಗೆ ಹೇಗೆ ಮಾತನಾಡಬೇಕೆಂಬುದು ಸಹ ತೋಚುತ್ತಿರಲಿಲ್ಲ. ಪ್ರತಿ ವಿಚಾರದಲ್ಲೂ ಚಂದನ್ ಜೊತೆ ಜಗಳವನ್ನು ಮಾಡುತ್ತಿದ್ದಳು ಮತ್ತು ಅವನನ್ನು ಅನುಮಾನಿಸುತ್ತಿದ್ದಳು. ಚಂದನ್ ದಿವ್ಯಾಳ ಮೇಲೆ ಕೋಪ ಬಂದಾಗಲೆಲ್ಲ ಅದನ್ನು ತಡೆಹಿಡಿದು ಅವಳಿಗೆ ಪ್ರೀತಿಯಿಂದ ವಿವರಿಸಿ ಹೇಳುತ್ತಿದ್ದ. ಕೆಲವೊಮ್ಮೆ ಸುಮ್ಮನಾಗಿ ಬಿಡುತ್ತಿದ್ದ, ಇನ್ನೂ ಕೆಲವೊಮ್ಮೆ ಕೋಪಗೊಂಡು ಹೊರಗೆ ಹೋಗಿಬಿಡುತ್ತಿದ್ದ. ಒಮ್ಮೆ ದಿವ್ಯ ಜಗಳವಾಡಿ ತನ್ನ ತಂದೆ ತಾಯಿ ಮನೆಗೆ ಹೋಗಿದ್ದಳು. ನಾನು ಚಂದನ್ಗೆ ಡಿವೋರ್ಸ್ ಕೊಡುತ್ತೇನೆ ಎಂದು ಅವರ ಅಪ್ಪ ಅಮ್ಮನ ಬಳಿ ಹೇಳುತ್ತಿದ್ದಳು. ಆಗ ಅವರು, ದಿವ್ಯ ನೀನು ಮಾಡುವುದು ಸರಿಯಿಲ್ಲ. ಚಂದನ್ ತುಂಬ ಒಳ್ಳೆಯವನು ಎಂದು. ಅವನು ಓದಿಲ್ಲ ಎಂದರೆ ಏನಾಯಿತು? ಅವನು ಬಡವನಾದರೆ ಅವನು ಬಡವನಾಗಿದ್ದರೂ ತುಂಬ ಒಳ್ಳೆಯವನಾಗಿದ್ದಾನೆ. ಅವನು ಎಂದಾದರೂ ನಿನ್ನ ಮೇಲೆ ಕೈ ಮಾಡಿದ್ದಾನೆಯೇ? ಅಥವಾ ಅವನು ನಿನ್ನನ್ನು ನಿಂದಿಸಿದ್ದಾನಾ? ಆದರೂ ಸಹ ನೀನು ಏಕೆ ಅವನಿಂದ ಡೈವರ್ಸ್ ಪಡೆಯಲು ಬಯಸುತ್ತಿದ್ದೀಯಾ? ಆಗ ದಿವ್ಯ ನನ್ನ ಖರ್ಚಿಗೆ 1 ರೂಪಾಯಿ ಕೂಡ ಕೊಡುವುದಿಲ್ಲ ಎಂದು ಚಂದನ್ ಮೇಲೆ ಆರೋಪವನ್ನು ಮಾಡಿದಳು. ಆಗ ದಿವ್ಯ ತಂದೆ ತಾಯಿ ಚಂದನ್ನನ್ನು ಮನೆಗೆ ಕರೆಯಿಸಿದರು. ಆಗ ದಿವ್ಯ ತಂದೆ ಕೇಳಿದರು, ಚಂದನ್, ಏಕೆ ನೀನು ದಿವ್ಯಗೆ ಖರ್ಚಿಗೆ ಹಣವನ್ನು ಕೊಡುವುದಿಲ್ಲವಂತೆ ಎಂದು ಹೇಳಿದಾಗ ಚಂದನ್, ಇಲ್ಲ ಮಾವ, ನಾನು ಎಲ್ಲ ಖರ್ಚನ್ನು ತೆಗೆದು ಉಳಿದ ಹಣವನ್ನು ದಿವ್ಯ ಕೈಯಲ್ಲಿ ಕೊಟ್ಟು ಇಟ್ಟಿರುತ್ತೇನೆ. ಅಲ್ಲಿ ಎಲ್ಲರೂ ಹಾಜರಿದ್ದರು. ಅಲ್ಲಿ ಅವರ ಮುಂದೆ ದಿವ್ಯ, ನನಗೆ ತಿಂಗಳಿಗೆ 10,000 ಕೊಟ್ಟರೆ ಮಾತ್ರ ನಾನು ಚಂದನ್ ಜೊತೆಗೆ ಅವರ ಮನೆಗೆ ಹೋಗುತ್ತೇನೆ ಎಂದು ಷರತ್ತು ಹಾಕಿದಳು. ಆಗ ಚಂದನ್ ತಲೆ ತಗ್ಗಿಸಿ ಸುಮ್ಮನೆ ಕುಳಿತುಕೊಂಡಿದ್ದರು. ಎಲ್ಲರೂ ಚಂದನ್ಗೆ, ನೀನು ದಿವ್ಯಾಗೆ ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಕೊಡಬೇಕು ಎಂದು ಹೇಳಿದರು. ಆಗ ಚಂದನ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ದಿವ್ಯಾನ ಕಡೆ ನೋಡುತ್ತಾ ದೀರ್ಘ ಉಸಿರು ಎಳೆದುಕೊಂಡು, ಸರಿ ಆಯಿತು, ನಾನು ಪ್ರತಿ ತಿಂಗಳು ದಿವ್ಯಾಗೆ ಪ್ರತ್ಯೇಕವಾಗಿ 10,000 ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿದ ದಿವ್ಯ ಚಂದನ್ ಮನಸ್ಸಿನಲ್ಲಿ ನಿಂದಿಸುತ್ತಾ ಚಂದನ್ ಜೊತೆ ಅವರ ಮನೆಗೆ ಹೋಗಲು ಒಪ್ಪಿಕೊಂಡಳು. ಕರೆಂಟ್ ಬಿಲ್, ನೀರು ಮತ್ತು ರೇಷನ್ ಇಂಥ ಸಾಕಷ್ಟು ಖರ್ಚುಗಳು ಚಂದನ್ ಮಾಡುತ್ತಿದ್ದ. ಅವನಿಗೆ ಏನು ಕೆಲಸ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಚಂದನ್ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದ. ಅದನ್ನು ಬಿಟ್ಟರೆ ನಾನು ಚಂದನ್ನಲ್ಲಿ ಏನೂ ಕೇಳುತ್ತಿರಲಿಲ್ಲ. ಚಂದನ್ ಮಾತಿನಂತೆ ಪ್ರತಿ ತಿಂಗಳು 10,000 ಕೊಡುತ್ತಿದ್ದರು. ಒಂದು ದಿನ ಐಫೋನ್ ಕೇಳಿದೆ. ಚಂದನ್ ನನಗೆ ಆಗುವುದಿಲ್ಲ ಎಂದು ಹೇಳಿದರು. ಆಗ ಅವರಿಗೆ ಫೋನ್ ಕೊಡಿಸಿ, ಇಲ್ಲವಾದರೆ ನಿಮಗೆ ಡೈವರ್ಸ್ ಕೊಡುತ್ತೇನೆ ಎಂದು ಚಂದನ್ಗೆ ಹೇಳಿದೆ. ಆಗ ಚಂದನ್ ದಿವ್ಯಾಳ ಕಾಲುಗಳನ್ನು ಹಿಡಿದುಕೊಂಡು, ದಯವಿಟ್ಟು ಹೀಗೆ ಮಾಡಬೇಡ, ನನಗೆ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ. ನಾನು ಹೇಗಾದರೂ ಮಾಡಿ ನಿನಗೆ ಫೋನ್ ತಂದು ಕೊಡುತ್ತೇನೆ ಎಂದು ಹೇಳಿದರು. ಚಂದನ್ಗೆ ಊಟವನ್ನು ಸಹ ಸರಿಯಾಗಿ ಮಾಡಿಕೊಡುತ್ತಿರಲಿಲ್ಲ. ಕೆಲವೊಮ್ಮೆ ಅಡುಗೆಗೆ ಖಾರ ಜಾಸ್ತಿ ಆಗುವುದು, ಕೆಲವೊಮ್ಮೆ ಉಪ್ಪು ಜಾಸ್ತಿ ಹಾಕುವುದು. ಹೀಗೆ ಮಾಡಿದರೂ ಸಹ ಚಂದನ್ ಅಡುಗೆ ಹೀಗೆ ಏಕೆ ಮಾಡಿದೆ ಎಂದು ಒಂದು ಸಲ ಕೇಳುತ್ತಿರಲಿಲ್ಲ. ಅವನು ಬಂದ ತಕ್ಷಣ ಹೇಗೆ ಊಟ ಮಾಡುತ್ತಿದ್ದನೋ ಏನೋ ಗೊತ್ತಿರಲಿಲ್ಲ. ಸುಸ್ತಾಗಿ ಹಾಗೇ ಮಲಗಿಬಿಡುತ್ತಿದ್ದ. ಒಂದು ದಿನ ನಾನು ಹೀಗೆ ಗೆಳತಿಯರ ಜೊತೆಗೆ ಶಾಪಿಂಗ್ ಮಾಡಲು ಹೊರಗೆ ಹೋದೆ. ಅಲ್ಲಿ ನನಗೆ ಆ ದೃಶ್ಯವನ್ನು ನೋಡಿ ನನಗೆ ಸಿಡಿಲು ಬಡಿದಂತಾಯಿತು. ಏಕೆಂದರೆ ಅಲ್ಲಿ ಚಂದನ್ ಕೆಲಸ ಮಾಡುವುದನ್ನು ನಾನು ನೋಡಿದೆ. ಚಂದನ್ ಬೇರೆಯವರ ವಸ್ತುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಸ್ಸಿನಲ್ಲಿ ಇಡುತ್ತಿದ್ದ. ಅವರ ಕಾಲುಗಳು ನಡುಗುತ್ತಿದ್ದವು. ಹಳೆಯ ಬಟ್ಟೆಯನ್ನು ಧರಿಸಿದ್ದರು. ಹರಿದಿರುವ ಬೂಟನ್ನು ಹಾಕಿಕೊಂಡಿದ್ದರು. ಚಂದನ್ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನ ಬೆವರು ಹನಿಗಳು ಭೂಮಿಯನ್ನು ಮುಟ್ಟುತ್ತಿದ್ದವು. ಅದನ್ನು ನೋಡಿದ ದಿವ್ಯ, ನಾನು ಏಕೆ ಸಾಯಲಿಲ್ಲ ಎಂದು ಕಣ್ಣೀರು ಹಾಕುತ್ತಿದ್ದಳು. ಚಂದನ್ನನ್ನೇ ನೋಡುತ್ತಾ ನಿಂತುಕೊಂಡಿದ್ದಳು. ಅಷ್ಟರಲ್ಲಿ ಬೇರೆಯವರ ಬಂದು, ಬನ್ನಿ ಲಗೇಜನ್ನು ಎತ್ತಿಕೊಂಡು
ಬಸ್ಸಿಗೆ ಹಾಕಿ ಎಂದು ಚಂದನ್ಗೆ ಹೊರಿಸಿದರು. ಚಂದನ್ ಒಂದು ಬ್ರೆಡ್ಡನ್ನು ರೋಲ್ ಮಾಡಿ ತಿನ್ನುತ್ತಿದ್ದರು. ಅವರು ಕರೆದ ತಕ್ಷಣವೇ ಅವರ ಲಗೇಜ್ ಎತ್ತಿಕೊಳ್ಳುತ್ತಿದ್ದರು. ದಿವ್ಯಾ ಚಂದನ್ ನನಗೋಸ್ಕರ ಎಂಥ ಕಷ್ಟಪಡುತ್ತಿದ್ದಾನೆ ಎಂದು ಅವನನ್ನೇ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಲಗೇಜ್ ಬಸ್ಸಿಗೆ ಹಾಕಿದ ಚಂದನ್ ಅಲ್ಲೇ ಅಂಗಡಿಯ ಬಳಿ ನೆಲದ ಮೇಲೆ ಕುಳಿತುಕೊಂಡನು. ಅವನಿಗೆ ತುಂಬ ದಣಿವಾಗಿತ್ತು ಅನಿಸುತ್ತದೆ. ಇಡೀ ದಿನ ಕಷ್ಟಪಡಬೇಕಾಗಿತ್ತು ಮತ್ತು ಮನೆಗೆ ಬಂದರೆ ದಿವ್ಯಾಳ ಅಂಕು ಮಾತುಗಳನ್ನು ಕೇಳಬೇಕಾಗಿತ್ತು. ಚಂದನ್ ಕಷ್ಟವನ್ನು ನೋಡಿ ದಿವ್ಯಾ ಏನೂ ತೆಗೆದುಕೊಳ್ಳದೆ ಅಳುತ್ತಾ ಮನೆಗೆ ಬಂದಳು. ಚಂದನ್ಗೆ ಬಿರಿಯಾನಿ ಎಂದರೆ ತುಂಬ ಇಷ್ಟವಾಗುತ್ತಿತ್ತು. ದಿವ್ಯಾ ಮನೆಗೆ ಬಂದು ಚಂದನ್ಗೆ ಬಿರಿಯಾನಿ ಮಾಡಿ ಅವನಿಗೋಸ್ಕರ ಕಾಯುತ್ತಾ ಕುಳಿತುಕೊಂಡಿದ್ದಳು. ಚಂದನ್ ಮನೆಗೆ ಬಂದು ಅವನು ಕೈಕಾಲು ಮುಖ ತೊಳೆದುಕೊಂಡು ಸೀದಾ ಅಡುಗೆ ಮನೆಗೆ ಹೋಗಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಊಟವನ್ನು ಬಡಿಸಿಕೊಳ್ಳುತ್ತಿದ್ದನು. ದಿವ್ಯಾ, ಇಂದು ನೀನು ಅದ್ಭುತವನ್ನು ಮಾಡಿದ್ದೀಯಾ. 1 ವರ್ಷದ ನಂತರ ನಾನು ಬಿರಿಯಾನಿ ತಿನ್ನುತ್ತಿರುವೆ ಎಂದು ದಿವ್ಯಾಳ ಹತ್ತಿರ ಬಂದು ಕುಳಿತುಕೊಂಡನು. ದಿವ್ಯಾ ಚಂದನ್ ಕಡೆ ತಿರುಗಿ ನೋಡಿದಳು. ತನ್ನ ಇಷ್ಟಾರ್ಥಗಳನ್ನು ಪೂರೈಸಲು ಚಂದನ್ ಎಷ್ಟು ಕಷ್ಟಪಡುತ್ತಿದ್ದಾನೆ ಎಂದು ದಿವ್ಯಾಳಿಗೆ ಅರ್ಥವಾಯಿತು. ದಿವ್ಯಾ ಮಾಡುತ್ತಿದ್ದ ತಪ್ಪಿನ ಅರಿವು ಅವಳಿಗಾಗಿತ್ತು. ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು, ಎಂದಿಗೂ ಚಂದನ್ ಮೇಲೆ ನಾನು ಯಾವ ದೂರನ್ನು ದೂರುವುದಿಲ್ಲವೆಂದು. ದಿವ್ಯಾಗೆ ಅಂದು ಚಂದನ್ ಮೇಲೆ ತುಂಬ ಪ್ರೀತಿ ಬಂದಿತ್ತು. ದಿವ್ಯಾ ತನ್ನ ಪ್ರೀತಿಯನ್ನು ಯಾವ ರೀತಿ ತೋರಿಸಿಕೊಳ್ಳುವುದೆಂದು ಅವಳಿಗೆ ಅರ್ಥವಾಗಲಿಲ್ಲ. ಚಂದನ್ ಊಟ ಮುಗಿದ ತಕ್ಷಣ ಜೇಬಿನಿಂದ 10,000 ತೆಗೆದು ದಿವ್ಯಾಗೆ ತೆಗೆದುಕೋ 10,000 ಎಂದು ಹೇಳಿದನು. ಆಗ ದಿವ್ಯಾ ಜೋರಾಗಿ ಅಳತೊಡಗಿದಳು. ಚಂದನ್ ಕಾಲುಗಳನ್ನು ಹಿಡಿದುಕೊಂಡು ನನಗೆ ಯಾವ ಹಣ ಬೇಡ ಎಂದು ಇನ್ನೂ ಜೋರಾಗಿ ಅಳುತ್ತಿದ್ದಳು. ಆಗ ಚಂದನ್ಗೆ ಆಶ್ಚರ್ಯವಾಯಿತು. ದಿವ್ಯಾ, ನಿನಗೆ ಏನಾಗಿದೆ? ದಿವ್ಯಾ ಕೈಗಳನ್ನು ಹಿಡಿದುಕೊಂಡು ಹೇಳಿದ, ಏನಾಯಿತು ಹೇಳು. ಈ ಹಣ ಕಡಿಮೆಯಾದರೆ ನಾನು ನಿನಗೆ ಇನ್ನಷ್ಟು ಹಣ ತಂದು ಕೊಡುತ್ತೇನೆ ಎಂದು ಹೇಳಿದ. ನೀನು ಸುಮ್ಮನಾಗು, ನನ್ನನ್ನು ಬಿಟ್ಟು ಹೋಗಬೇಡ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿದನು. ಅದಕ್ಕೆ ನಿನ್ನನ್ನು ನನ್ನಿಂದ ದೂರ ಇರಲು ಬಿಡುವುದಿಲ್ಲ. ಆಗ ದಿವ್ಯಾ ಅಳುತ್ತಾ, ನನಗೆ ಯಾವುದೇ ಫೋನ್ ಬೇಡ, ದೊಡ್ಡ ಮನೆ ಬೇಡ, ಕಾರು ಬೇಡ ಎಂದು ಪ್ರಪಂಚದಲ್ಲಿ ಯಾವ ಐಶ್ವರ್ಯವನ್ನು ನಾನು ಕೇಳುವುದಿಲ್ಲ. ನಾನು ಎಂದಿಗೂ ನಿಮ್ಮ ಜೊತೆ ಜಗಳವಾಡುವುದಿಲ್ಲ ಎಂದು ಚಂದನ್ನನ್ನು ಕ್ಷಮೆ ಕೇಳಿದಳು. ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿಕೊಳ್ಳುತ್ತಾನೆ. ಗಂಡನ ಪ್ರೀತಿಯಲ್ಲಿ ಸಿಗುವ ಐಶ್ವರ್ಯ ಮತ್ತೆ ಯಾವ ರೀತಿಯಾಗಿ ಸಿಗದು ಎಂದು ಅರ್ಥ ಮಾಡಿಕೊಂಡು ದಿವ್ಯಾ ಚಂದನ್ ಜೊತೆ ಸಂತೋಷವಾಗಿ ಇದ್ದಳು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ. ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.